ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ಇದು ಬಾದಾಮಿ ಸುದ್ದಿ. ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಹುಣಸಿಗಿಡ, ಬಾದಾಮಿ ಘಟಕದ ಉಪಾಧ್ಯಕ್ಷರಾದ ಪತ್ರಕರ್ತರಾದ ಸ್ನೇಕ್ ಮಹಾಂತೇಶ್ ಪತ್ರಗೋಷ್ಠಿ ನಡೆಸಿದರು. ಮೊನ್ನೆ ಅಷ್ಟೇ ಬೀದರ್ನಲ್ಲಿ ಮಾಧ್ಯಮ ಮಿತ್ರನು ಅರಣ್ಯ ಇಲಾಖೆಯವರ ಸಸಿ ನೆಡುವುದನ್ನು ಚಿತ್ರೀಕರಿಸಿದ್ದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದ್ದು ಅವರನ್ನು ಕೂಡಲೇ ಸಚಿವರು ಅಮಾನತು ಮಾಡಬೇಕು ಎಂದು ಬಾಗಲಕೋಟೆ ಜಿಲ್ಲಾ ಬಾದಾಮಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮಗಳ ಮೂಲಕ ಹಿಗ್ಗಾಮುಗ್ಗಿ ತರಡೆ ತೆಗೆದುಕೊಂಡರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಹುಣಸಿಗಿಡದ್ ಹಾಗೂ ಪತ್ರಕರ್ತರ ಸಂಘದ ಬಾದಾಮಿ ಘಟಕದ ಉಪಾಧ್ಯಕ್ಷರಾದ ಸ್ನೇಕ್ ಮಹಾಂತೇಶ್ ಹಾಗೂ ರಾಘವೇಂದ್ರ ಮೇಲಿನಮನಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇದನ್ನು ಬಾಗಲಕೋಟೆ ಜಿಲ್ಲೆಯ ಪತ್ರಕರ್ತರ ಸಂಘದ ಎಲ್ಲರೂ ಒಗ್ಗೂಡಿ ಇದಕ್ಕೆ ಸಾಥ್ ನೀಡಬೇಕೆಂದು ಕೇಳಿಕೊಂಡು ವರದಿ ಮಾಡಲಾಗಿದೆ. ವರದಿ ರಾವ್ ಸಾಬ್ ಸರಿಕೆ ಡಿ ಸೂಪರ್ ನ್ಯೂಸ್ ಬೆಳಗಾವಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸ್ಪಂದನೆ ಮಾಡಬೇಕಾಗಿತ್ತು, ಯಾವ ರೀತಿ ವರ್ತಿಸಬೇಕು ಅನ್ನೋದು ತಿಳಿದಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ನಮ್ಮ ಮಾಧ್ಯಮ ಮಿತ್ರರ ತೋರ್ಪಟ್ಟಿಯನ್ನು, ಒಬ್ಬ ನ್ಯೂಸ್ ಚಾನಲಿನ ಒಂದು ತೋರ್ಪಟ್ಟಿಯನ್ನು ಏನು ಹಿಡಿದು ಎಳೆದಾಡಿದಾರ, ಅದು ಎಷ್ಟರ ಮಟ್ಟಿಗೆ ಸರಿ ಇದೆ. ಹಾಗೂ ಅಲ್ಲಿನ ಒಬ್ಬ ಅರಣ್ಯ ಇಲಾಖೆಯ ಒಬ್ರು ಸಚಿವರು ಇದ್ದಾರೆ. ಅಂದ್ರೆ ಇದು ಬೀದರ್ನಂತ ಒಂದು ಘಟನೆ ಅಂತ ಹೇಳ್ತೀರಿ ತಾವು? ಅಂದ್ರೆ ಬೀದರ್ನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಕ್ಕಂತ ಒಂದು ಗಂಭೀರವಾದಂತ ಇದು ಒಂದು ಘಟನೆ ಇದು. ಹೌದು. ಆದರೆ ಈಗ ಒಂದು 5 ದಿನಗಳಲ್ಲಿ ತಿಳಿಸಿದಂತ ಮಾಹಿತಿ ಪ್ರಕಾರ ಏನಂದ್ರೆ, ಒಬ್ಬ ಅಧಿಕಾರಿಯನ್ನು ಅಮಾನತು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಒಬ್ಬನ ಮಾಡೋಕ್ಕಿಂತ ಇನ್ನೂ 5 ಪತ್ರಕರ್ತರಿಗೆ ತಿಳಿಸುವುದೇನೆಂದ್ರೆ, ರೀತಿಯ ಪರ್ಮಿಷನ್ ಇರುವುದಿಲ್ಲ. ನಾವು ಯಾವುದೇ ಆದಂತ ವಿಡಿಯೋ ಮಾಡ್ಕೋಬಹುದು, ಡೈರೆಕ್ಟ್ ಆಗಿ ನೇರವಾಗಿ ಲೈವ್ ಆಗಿ ತಗೋಬಹುದು. ಅದಕ್ಕೆ ಯಾವುದೇ ಆದಂತ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆ ಅಧಿಕಾರಿಗಳನ್ನು ಯಾವ ಮಾತಾಡಿದಾರಲ್ಲ ಆ ಅಧಿಕಾರಿಗಳನ್ನು ಮೊದಲು ಸಸ್ಪೆಂಡ್ ಮಾಡಿ. ಯಾಕಂದ್ರೆ ಇನ್ನುಳಿದ 4-5 ಮಂದಿಗಳು ತಿಕಾ ಮುಚ್ಕೊಂಡು ಹೋಗತ್ತೆ ಇರ್ತಾ ಇದ್ದಾನೆ ಅಂದ್ರೆ, ಇವರು ಒಬ್ಬ ಮಾಧ್ಯಮ ಮಿತ್ರರು ಈ ರೀತಿಯಾಗಿ ಮಾತಾಡಬಾರದು. ಅಸಭ್ಯವಾಗಿ ಮಾತಾಡಿದ್ದು ಆ ಅಧಿಕಾರಿಗಳನ್ನು ಮೊದಲು ಸಸ್ಪೆಂಡ್ ಮಾಡಿ.